ಅಯ್ಯೋ ಹೋಗತ್ತಗೆ ನಾನು ಇವನ್ ಕರ್ಮ ಮಾಡಿದ್ನೋ ಇವನ್ ಕತಿವನ ಕಾಣೆ ದೇವರಣೆ ಕರ್ಮನೇ ನೀ ಮಾಡಿದ್ದೆ ಅಂತ ಅನ್ನಿಸ್ತದೆ. ಲೆಕ್ಕ ಹಾಕು. ನಮ್ಮ ಯಜಮಾನ ಬಂದು ಹಿಂಗೆ ಕುಂತ್ಕೊಬಿಟ್ರೆ ಏನು ಮಾಡೋದು? ಮಗಳು ಮನ್ಗೆ ಹೋಗು, ಮಗಳಿಗೆ ಅದು ಕೊಡು, ಮಗಳಿಗೆ ಇದು ಕೊಡು. ಎಲ್ಲಿಂದ ತಗೊಬಿಟ್ಟು ಬರೋನಿ? ನಮ್ಗೆ ಎಲ್ಲಿಂದ ಏನಾದ್ರು ಮ್ಯಾಲಿಂದ ಆಕಾಶದಿಂದ ಏನೋ ಉದ್ರುಬಿಟ್ಟತ್ತ ಅಂತ ಹೇಳ್ಬಿಟ್ಟು ನಮ್ಗೇನಾದ್ರೂ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಯಪ್ಪ ಸಾಕಾಗೋಯ್ತು. ಮನ್ಗೋಗಕ್ಕೆ ಭಯವಾಯ್ತದೆ ನಂಗಂತೂ. ಅಯ್ಯೋ ಪೊದ್ದಿ ಮೈ ಮೇಲೆ ಬಂದಿರೋದಿರಲಿ, ನನ್ನ ಗಂಡ ಎಗ್ರೆಗ್ರಿ ಕುಣಿತಾನೆ. ಅದು ಬೇಕು ಇದು ಬೇಕು, ಅದು ಮಾಡು ಇದು ಮಾಡು, ಮಗಳಲ್ಲಿ ಏನು ಸೀಮೆಗಿಲ್ದಿರ ಮಗಳು. ಅಯ್ಯಪ್ಪ ಸಾಕಾಗೋಯ್ತು. ಇನ್ನೊಂದು ಕಿತ ನಾನು ತುಂಬ ಮಂಟಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಬಿಟ್ಟಿದ್ದೀನಿ. ಎಂಥ ಗತಿ ಬಂದ್ಬಿಡ್ತು, ಬೀದಿನ ಕುಂತ್ಕೊಳ್ಳೋ ಗತಿ ಬಂದ್ಬಿಡ್ತಾರೆ ನನಗೆ. ಈ ಪೊದ್ದಿ ಯೋನ್ ಮಾಡ್ಕೊಂಡಿದ್ಲ ಏನೋ ಮೈ ಮೇಲೆ ಎಳ್ಕೊಳಕ್ಕೆ. ಅಯ್ಯೋ ಕರ್ಮ. ಯಾಕಕ್ಕ ಹಿಂಗೆ ಕುಂತ್ಕೊಂಡಿದ್ದೀಗೆ? ಏನಾಯ್ತು? ಏನು ಅಂತ ಹೇಳ್ಕೊಳನಕ್ಕ ನನ್ನ ಬಾಧೆಯ ನೆಮ್ಮದಿಗಿರಕ್ಕೆ ಬಿಡ್ತಿಲ್ಲ ನಮ್ಮ ಯಜಮಾನಪ್ಪ. ಏನೋ ನಿಮ್ಮ ಯಜಮಾನಪ್ಪ ಸತ್ತೋಗೋ ಅಂತಾನೆ ಮತ್ತು ನೆಮ್ಮದಿಗಿರಕ್ಕೆ ಬಿಡ್ತಿಲ್ಲ ಅಂತಂದರೆ ಏನಕ್ಕ ಅರ್ಥ? ಇನ್ನೊಂದು ಮದುವೆಗಿದ್ವೆ ಅಂತ ಏನಾರ ಮಾಡ್ಕೊಂಡ ಅಂತ ಹೇಳಿ. ಸಾಕು ಮುಚ್ಚಮ್ಮ, ಈ ವಯಸ್ಸಾಗಿ ಇನ್ನೊಂದು ಮದುವೆ ಬೇರೆ ಮಾಡ್ಕೊಳಕ್ಕೆ ಹೋಯ್ತಾರೆ. ನನಗೇನು ಕ್ಯಾಮೆ ಕೆತ್ತಾರೆ ಇಲ್ವೇ? ಇನ್ನೊಂದು ಮದುವೆ ಮಾಡ್ಕೊಂಡು ಕುಂತ್ಕೊಂಡ್ಲೇನು? ನನಗಾಗೈತೆ. ಇನ್ನೊಂದು ಮದುವೆ ಬೇರೆ ಮಾಡ್ಕೊಳಕ್ಕೆ ಹೋಗು, ಮಾಡೋಕ್ಕೆ ಕ್ಯಾಮೆ ಇಲ್ದಿದ್ದಂಗೆ. ಹಂಗಲ್ಲ. ಪೊದ್ದಿ ಅವಳಲ್ಲಿ ನನ್ನ ಸೊಸೆ ಮೈ ಮೇಲೆ ನಮ್ಮ ಅಪ್ಪ ಬಂದ್ಬಿಟ್ಟು ಹಂಗೆಂಗೋ ಆಡ್ತಾನೆ ಕಣಕ್ಕ. ಅಯ್ಯೋ ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ. ನನಗಂತೂ ಏನು ಮಾಡಬೇಕು ಗೊತ್ತಾಯ್ತಾನೇ ಇಲ್ಲ. ಅದಕ್ಕೆ ಈಚೆ ಕಡೆ ಬಂದು ಕುಂತ್ಕೊಂಡಿವ್ನಿ. ಮನೆ ಒಳಗಡೆ ಇದ್ರೆ ಯಾಗ್ರಾಡ್ತಾನೆ ಸುಮ್ಕೆ ಏನಿಯ ಮೈ ಮೇಲೆ ಬಂದ್ಬಿಟ್ಟು. ಹೋಗಯ್ಯ ಅಂದರೂ ಹೋಗಕ್ಕಿಲ್ಲ. ನನ್ನ ಸೊಸೆ ಮೈ ಮೇಲಿಂದ ಇನ್ನು ಏನು ಮಾಡೋಣಕ್ಕ? ಏನಕ್ಕ ಹೇಳ್ತಿದ್ದೀಗ? ನಿಜ ಹೇಳ್ತಿದ್ದೀಗೆ. ನಂಗೆ ನಂಬಕ್ಕೇನೆ ಆಯ್ತಿಲ್ಲ. 7 ವರ್ಷ ಆಯ್ತು ಸತ್ಬಿಟ್ಟು ಇವಾಗ ಸೊಸೆ ಮೈ ಮೇಲೆ ಬಂದ್ಬಿಟ್ಟವ್ರೆ ಅಂತಂದರೆ ನನಗಂತೂ ನಂಬಕ್ಕೆ ಆಯ್ತಿಲ್ಲ. ನಿಮ್ಮ ಅಪ್ಪ ಹೆಂಗಿದ್ದ ಕಣಕ ನಿಮ್ಮ ಅಪ್ಪ. ನಿಮ್ಮ ಅಪ್ಪನ ಕಂಡ್ರೆ ನನಗಂತೂ ಬಲ್ಲ ಗೌರವ. ನನಗಂತೂ ಈಗ ಮೈ ಮೇಲೆ ಬಂದವನಿ ಅಂತ ಹೇಳಿದ್ರೆ ಬಿಡತ್ತಾಗಿ. ಮತ್ತೆ ಇವನಕ್ಕ ಯಾರನ್ನ ಗಿಡ್ಸೋರ್ನೇ ನನ್ನ ಕರ್ಕೊಂಬಿಟ್ಟು ಬರಲಿಲ್ವೇ? ಎಲ್ಲ ಆಯಿತು. ಅವ ಹಿಂಗೆ 4 ಬಿಟ್ಟು ಕಳಿಸ್ದ ಇವಯ್ಯ. ಇವನು ಅನ್ಕೊಂಡಿದ್ದೀಗ ನಮ್ಮ ಯಜಮಾನಪ್ಪನ ಕೊಟ್ಟು ಮುಸ್ತಾಗಿದ್ನಲ್ಲ, ದೆವ್ವ ಆದಮೇಲೆ ಇನ್ನೂ ಕೊಟ್ಟು ಮುಸ್ತಾಗೋಗ್ಬಿಟ್ಟವನಿ. 4 ಬಿಟ್ಟು ಕಳಿಸ್ಬಿಡೋದ ಒಂದೇ ಕಿತನೇನಿಯ. ಯಾರು ಬರೋಕ್ಕಿಲ್ಲ ಈ ಬುಡ್ಸ್ಗಿಡ್ಸಕ್ಕೆ ದೆವ್ವವ. ಪೊದ್ದು ಮೈ ಮೇಲೆ ಸೇರ್ಕೊಂಬಿಟ್ಟು ಪೆದ್ದಂಗೆ ಹೆಂಗೆಂಗೋ ಆಡ್ತಾಯ್ತದು. ನನ್ನ ಮಗ ಅಯ್ಯೋ ಮಂಟಕ್ಕೆ ಹೋಯ್ತಿಲ್ಲ. ನನ್ನ ಮಗ ಹೊಲ್ದಾಗೆ ಬಿದ್ದವನಿ. ನಾನು ಮಂಟಕ್ಕೆ ಹೋಯ್ತಿಲ್ಲ, ನಾನು ಇಲ್ಲೇ ಬಿದ್ದಿದ್ದೀನಿ. ಆಗ ನೋಡು ಮೈ ಮೇಲೆ ಸೇರ್ಕೊಂಡಲ್ಲ ಮನೆಯೆಲ್ಲ ಅಡ್ಡಾಡ್ಕೊಂಡು ಬಿದ್ದವನಿ. ಇವನ್ ಪರಿಹಾರ ಮಾಡಬೇಕು. ಇವನ್ ಕೊತ್ತೀವಿ ನನ್ನ ಮಗಂಗೆ ಹೇಳಿದ್ರೆ ಇರಮ್ಮ ಅಂತ ಕುಂತವನಿ. ಯಾಕೋ ಏನು ಮಾಡೋಕ್ಕಾಗಕ್ಕಿಲ್ಲ. ಬಂದೈತೆ ಮೈ ಮೇಲೆ ಅಂದರೆ ಹೋಯ್ತಾನೆ. ಎಷ್ಟು ದಿನ ಇರ್ತಾನೆ? ಅವಯ್ಯನ ಆಸೆ ಏನೋ ಪೂರೈಸಿದ್ರೆ ಹೋಯ್ತಾನೆ. ನಾನು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಸುಮ್ಕಿರು, ಹೋಯ್ತೀನಿ. ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ಅಕ್ಕೋ ಮಾತು ತಡ್ಸಕ್ಕೆ ಹೋಗಿಯಾ? ಅಯ್ಯೋ ಯಾಗ್ರ ಮೈ ಮೇಲೆ ಬಂದ್ಬಿಡ್ತಾನೆ. ಅಪ್ಪ ನಾನು ಅದಕ್ಕೆ ಅಲ್ವೇ ಈಚೆ ಕಡೆ ಬಂದಿಲ್ಲಿ ಕುಂತಿರೋದು. ನೀನು ಸುಮ್ಕಿರು. ನನ್ನ ಮ್ಯಾಲೆ ಏನು ಯಾಗ್ರಾಡಕ್ಕಿಲ್ಲ. ನಾನು ಕಂಡ ಅಣ್ಣ ಹಿಂಗೆ ಬೋಲುಪಿರುತ್ತಿತ್ತು ನನ್ನ ಮ್ಯಾಲೆ. ಹಾಗೆಲ್ಲ ಯಾಗ್ರಾಡಕ್ಕಿಲ್ಲ. ಸುಮ್ಕಿರು, ನಾನು ಹೋಗಿ ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಲೇ ಸುಮ್ಕುತ್ಕ. ಪಿರುತಿವಳ ಮೇಲೆ 4 ಅವೇನೋ ಕೂದಲು ಉದ್ರಿಸ್ ಕಳಿಸ್ತಾರೆ ಅಷ್ಟೇ ಏನಿಯ. ಮೊದಲೇನೇನಿಯ ತಲೆ ಕೆಟ್ಟೋಗೈತಿ. 4 ಏಟು ಹೊಡೆಸ್ಕೊಂಬಂದ್ರೆ ನನ್ನ ಮೇಲೆಲ್ಲ ಈಗಲೇ ಹೇಳಿದ್ದೀನಿ. ನಾನು ಹೊಡಿಯೋದುಂಟೆ. ನಾನು ಸಿಕ್ಕರೆ ಬೆಲ್ಲ ಸಿಕ್ಕದಂಗೆ. ನಾನು ಯಾಕೆ ಹೊಡಿತಾರೆ? ನೀನು ಸುಮ್ಕಿರು. ನಾನು ಹೋಗಿ ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಸುಮ್ಕಿರು ನೀನು. ನೀನು ಕರ್ಮ ಹೋಗು. ಅಲ್ಲ ದೇವ್ದ ಹತ್ರ ಮಾತಾಡೋಕದೀನಿ ಎಂಥ ಖುಷಿನಪ್ಪ ದೇವ್ದ ಹತ್ರ ಮಾತಾಡೋಕ್ಕೆ. ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ಎಂಥ ಆನಂದ ಎಂಥ ಖುಷಿನೋ ಇವಳಿಗಂತೂ. ಹೋದ್ರೆ ಹೋಗ್ಲಿ ತಗ, ಹೆಂಗಾರ ಮಾಡ್ಕೊಂಡು ಹೋಗ್ಲತ್ತಗೆ. ಏನಂತಾನೆ ಮಾಡೋಕ್ಕಾಯ್ತದೆ ಇವಳು? ಹೋಯ್ತಾಳೆ. ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಮನೆಯಾಡಿ. ಅಯ್ಯೋ ಮಗನೇ, ನಾನು ನೀನು ಈಚೆ ಕಡೆ ಇರಬೇಕೇನಿಲ್ಲ. ಏನೆಲ್ಲ ಮಾಡೋದು? ಯಾರನ್ನ ಸ್ಟ್ರಾಂಗ್ ಆಗಿರೋ ಸ್ವಾಮೀಜಿ ಸಿಗ್ತಾರೆ ನಾವು ನೋಡೋಣ. ಆ ಸ್ಟ್ರಾಂಗ್ ಆಗಿರೋ ಸ್ವಾಮೀಜಿಗಳು ಸಿಕ್ಬಿಟ್ರೆ ಹೆಂಗೋ ಆತಾಗೆ ನೆಮ್ಮದಿ ಆಗತ್ತಾಗೆ ಹೆಂಗೋ ಕಳಿಸ್ಕೊಟ್ಬಿಡ್ತೀನಿ ನಮ್ಮ ಯಜಮಾನಪ್ಪನ. ಇರು ಹುಡಿಕೊಂಬಿಟ್ಟು ಬರ್ತೀನಿ. ಹಬ್ಬಾ ಇಂಥ ನೆಮ್ಮದಿ ಸುಖ ನಾನು ಎಲ್ಲೂ ನೋಡಿರಲಿಲ್ಲ. ಈ ಕಡೆ ನಮ್ಮ ಅತ್ತೆನೂ ಇಲ್ಲ, ಈ ಕಡೆ ನನ್ನ ಗಂಡನೂ ಇಲ್ಲ. ನೆಮ್ಮದಿಯಾಗಿ ಆಯಾಕಿರ್ಬೋದೆ. ಇಂಥ ಅದೃಷ್ಟ ಎಷ್ಟು ಜನಕ್ಕೆ ತಾನೇ ಸಿಗ್ತದೆ ಹೇಳು? ಯಪ್ಪ ದೇವ್ರೆ, ಯಾರಿಗೂ ಸಿಗಲ್ಲ. ಹಾಯಾಗಿದೆ ಎದೆಯೊಳಗೆ ಜಲ್ಲೆಂದಿದೆ ಈಗಳಿಗೆ. ಟೈ ಬದು ಇವತ್ತು ಏನಾರ ಮಾಡ್ಕೊಂಡು ತಿನ್ಬೇಕಲ್ಲ ನೀನು. ನಿಮ್ಮ ಅತ್ತೆ ನಿನಗೆ ಗಂಡ ಇವತ್ತು ಬರೋದೇ ಇಲ್ಲ. ನಾನು ಕೊಟ್ರ ಕಾಟಕ್ಕೆ ಎಸ್ಕೇಪ್ ಆಗ್ಬಿಟ್ಟವ್ರಿ. ದಿನ ಸುಮ್ಮನೆ ಕಾಟ ಕೊಡ್ತಾರೆ. ಸುಮ್ಕೆ ಇರೋದು ಬಿಟ್ಬಿಟ್ಟು ಈಗ ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂದರೆ ಆ ನೆಮ್ಮದಿಯ ಹೇಳ್ಕೊಳಕ್ಕಾಗಕ್ಕಿಲ್ಲ. ಪದಗಳೆಲ್ಲ ಹೇಳ್ಕೊಳಕ್ಕೆ ಅಷ್ಟು ನೆಮ್ಮದಿಯಾಗಿದ್ದೀನಿ ನಾನಂತೂ. ಇವಾಗಿರು ಹೋಗ್ಬಿಟ್ಟು ಏನಾರ ಮಾಡ್ಕೊಂಡು ಬಜ್ಜಿ ಮಾಡ್ಕೊಂಡು ಚೆನ್ನಾಗಿ ತಿನ್ಬಿಡ್ತೀನಿ. ಯಾಕಪ್ಪ ಹಿಂಗೆ ನುಗ್ತಾವಳೆ? ಏನು ದೇವಾಗಿ ಹಿಡ್ಕೊಂಡೈತಾ ಏನೋ? ಯಾಕೆ ಹಿಂಗೆ ಬತ್ತಾವಳೆ? ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಈ ಅಜ್ಜಿ ಯಾಕೆ ಹಿಂಗೆ ಬಂದು ಹಿಂಗೆ ಹಾಡು ಹೇಳ್ತಾವಳಲ್ಲ? ತಲೆಗೆಲೆ ಕೆಟ್ಬಿಟ್ಟೈತಾ ಏನು? ಒಂದು ಅರ್ಥ ಆಯ್ತಿಲ್ಲ. ನಂತಾಗ ಬಂದು ಹಾಡು ಹೇಳ್ತಾವಳಲ್ಲ. ಅಯ್ಯೋ ಏನು ಮಾಡಲಿ?
ಈ ಕಡೆ ನೋಡಿ. ಹೇಳಿ ಹೇಳಿ. ಏನು ಹೇಳ್ದೆ ಕೇಳ್ದೆ ಸಾತೋಗ್ಬಿಟ್ರಾ? ದೇವ್ರೊಣೆ ನಿಮ್ಮನ್ನು ಮೊತ್ತು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲ್ಲ ನಾನಂತೂ. ನಾನು ಎಷ್ಟು ಪಿರುತಿ ಮಾಡ್ತಾಯಿದ್ರಿ ಯಪ್ಪ. ಮಂಗಳವಾರ ಶುಕ್ರವಾರ ಒಂದಿನೂ ನಮ್ಮ ಮನೆಗೆ ಚಿಕನ್ ತಪ್ಪಿಸ್ತೋರಿ ಅಲ್ಲ ತೊಂದು ಲೇ ಚೆಲ್ವಿ, ನೀನು ಚೆಲ್ವಿ ಕಣೆ. ನನಗೆ ನೀನು ಮಾಡ್ತೀಯಲ್ಲ ಚಿಕನ್ ಕೋಳಿ ಸಾರ ಅಬ್ಬಬ್ಬಬ್ಬ ತಿನ್ನಕ್ಕೆ ಮಜವಾಗಿರ್ತದೆ ಅಂತ ಹೇಳ್ಬಿಟ್ಟು ಅದ್ಯೋಷ್ಟು ವರ್ಷದಿಂದ ನನಗೆ ತಂದು ಕೊಡ್ತಾಯಿದ್ರಿ. ಅಯ್ಯೋ ನೀವು ಹೋದ್ಮೇಲೆ ಮೂಳೆನೂ ಇಲ್ಲ ಬ್ಯಾಳೆನೂ ಇಲ್ಲ ನಂಗೆ ಆಗೋಗ್ಬಿಟ್ಟೈತೆ. ಸಂದಕ್ಕಿದ್ದೀರೋ ಸ್ವರ್ಗದಾಗೆಲ್ಲ ಸಂದಕ್ಕವರು. ನಮ್ಮ ಮಾಮೂ ನಾಳೆ ಡವ್ವ ಇಲ್ಲ ಯಾರು ಇಲ್ಲ ಅಕ್ಕ ತಂಗಿನ ಏನು ಗೊತ್ತಾಯ್ತಿಲ್ವಲ್ಲ. ಅಯ್ಯೋ ನಮ್ಮ ಅತ್ತೆ ಎಲ್ಲ ಫಿಟ್ಟಿಂಗ್ ಇಟ್ಬಿಟ್ಟವಳೆ ನನ್ನ ಸೊಸೆ ಮೈ ಮೇಲೆ ದೆವ್ವ ಬಂದ್ಬಿಟ್ಟೈತೆ ಅಂತ. ಅದಕ್ಕೆ ನೀಯೇ ಬಂದವಳೆ ಅಂತ ಅನ್ನಿಸ್ತದೆ. ಅಯ್ಯೋ ಕುಂತ್ಕೊಳ್ಳಿ. ಯೋಸ್ ದಿನ ಆಯ್ತು ನಿಮ್ಮನ್ನು ಮಾತಾಡ್ಸಿ ನೋಡಿ. ಯೋಸ್ ದಿನ ಆಯ್ತು ಹೇಳಿ. ನನಗಂತೂ ನಿಮ್ಮನ್ನು ನೋಡ್ದಿದ್ದಂಗೆ ಇರೋಕ್ಕೇನೆ ಆಗಕ್ಕಿಲ್ಲ. ನನಗಂತೂ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾನೇ ಇರ್ತದೆ. ನನಗಂತೂ ನೀವೇ ಬೇಕು, ನಿಮ್ಮನ್ನೇ ನೋಡಬೇಕು ಅಂತ ಹೇಳಿ ಅನ್ನಿಸ್ತಿರ್ತದೆ. ಏನು ಮಾಡಲಿ, ನಮ್ಮ ಯಜಮಾನಪ್ಪನೂ ನೀವು ಹೋದಾಗೆ ನೀವು ಹೋಗ್ಬಿಟ್ರಾ ಒಬ್ಬಂಟಿ ಆಗೋಗ್ಬಿಟ್ಟೆ. ನೀವು ಇಲ್ಲಿ ಗಂಟ ಇದ್ದಿದ್ರೆ ನಾನು ನೀವು ಹೆಂಗಿರ್ಬೋದಾಗಿತ್ತು ಹೇಳಿ. ಅಯ್ಯೋ ಕುಂತ್ಕೊಳ್ಳಿ, ಯಾಕೆ ನಿಂತ್ಕೊಂಡಿದ್ದೀರಿ? ಕುಂತ್ಕೊಳ್ಳಿ ಕೊಡಿರಿ ಇಟ್ಕೊಂತೀನಿ ಕುಂತ್ಕೊಳ್ಳಿ. ಯವ್ವ ನನ್ನ ಕಾಲು ಬಿಡು. ನಾನು ಹಿಂಗೆ ಕಾಲು ಹೊತ್ತದು ನಿಮಗೆ ಪುಲ್ ಇಷ್ಟ ಆಯ್ತದೆ ಅಲ್ವಾ? ನಾನು ಹಿಂಗೇನಿಯ ಕಾಲು ಹೊತ್ತುತ್ತಾ ಇದ್ರೆ ನಿಮ್ಗೆ ಅದು ಎಷ್ಟು ಇಷ್ಟ ಆಯ್ತದೋ ಏನೋ. ಎಷ್ಟು ದಿನ ಆಯಿತು ನಿಮ್ಗೆ ಕಾಲು ಹೊತ್ಬಿಟ್ಟು ನಾನು ಕಾಲು ಹೊತ್ತದು ವಿಳೆದೆಲೆನ ಹಂಗೇನಿಯ ಬಾಯಿಗೆ ಇಕ್ತಾಯಿದ್ರೆ ನೀವು ಎಷ್ಟು ಖುಷಿಯಾಗಿ ತಿಂತಾಯಿದ್ರಿ. ಲೇ ಚೆಲ್ವಿ, ನಿನ್ನ ಥರ ಯಾರಿಲ್ಲ ಕಣೆ ಚೆಲ್ವಿ ಅಂತ ಹೇಳಿ ಗೊತ್ತಿದ್ರಿ. ಯಾಕೆ ಇವನು ಮಾತಾಡ್ತಿಲ್ವಲ್ಲ ಇವಾಗ? ಮಾತಾಡಿ ಪರವಾಗಿಲ್ಲ. ನನಗೋಸ್ಕರ ಅಂತ ಹೇಳ್ಬಿಟ್ಟು ಸರ ಮಾಡಿಸ್ಬಿಟ್ಟು ಬರ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರಿ. ಇವನು ಕೊಡಿಸ್ತಿದ್ದಂಗೆ ಮಾಡಿದಂಗೆ ಹೊಂಟೋಗ್ಬಿಟ್ರಲ್ಲ, ಭಾಳ ಬೇಜಾರಾಯ್ತದೆ ನಂಗಂತೂ. ಅದು ಗೊತ್ತಾಯ್ತು. ಕಾಲ್ಗಿನೆಲ್ಲ ಒತ್ತದ್ ಬೇಡ, ನನ್ನ ಕಾಲು ನನಗೆ ಕೊಟ್ಬಿಡು. ಬಿಡು ಕಾಲ್ನ. ಹೆಂಗೆ ಬಿಡೋಕ್ಕಾಯ್ತದೆ? ಬಿಡೋಕ್ಕಾಯ್ತದ ಹೇಳು? ನಿಮಗೆ ನನ್ನ ಮೇಲೆ ಇನ್ನೂ ಪಿರಿಯಮ್ಮ ಒಳಗೆ ಐತಲ್ವಾ? ನೀವು ಸತ್ತಿದ್ದೀನಿ ನಾನು ಉಂಡೆ ಇಲ್ಲ ಗೊತ್ತಾ? ಉಪವಾಸ ಮನಿಕೊಬಿಟ್ಟಿದ್ದೆ ನಾನಂತೂ ಗೊಳೋ ಅಂತ ಹೊತ್ಕೊಂಡು ಮನಿಕೊಬಿಟ್ಟಿದ್ದೆ. ಅಯ್ಯೋ ನಮ್ಮ ಯಜಮಾನಪ್ಪ ಯಾಕೆ ಹೆಂಗೊಳ್ತೀಗ ಅಂತ ಬಂದಿದ್ದ. ನಿಮ್ಮನ್ನು ನೋಡಿದ್ರೇನಿಯ ನನಗಂತೂ ಏನೋ ಒಂಥರ ಆಯ್ತದೆ. ಆ ಕಾಲು ಕೊಡು, ಈ ಕಾಲು ಮಾತ್ರ ಕೊಟ್ಟಿದ್ದೀಗಲ್ಲ, ಕೊಡು ಆ ಕಾಲ ಕೊಡು. ಏನು ಬೇಕಾಗಿಲ್ಲ, ವಾಪಸ್ ಕೊಡು ಕಾಲ, ವಾಪಸ್ ಕೊಡು. ಯಾಕೆ ನೀನು ಒಬ್ಳೆ ಕಡೆ, ನೀನು ಒಬ್ಳನ್ನೇ ನನ್ನ ಜೊತೆ ನಾನು ಇರೋದೀನಿ, ಯಾರ ಜೊತೆ ಇರಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ. ನೀನು ಒಬ್ಳ ಜೊತೆ ಅಷ್ಟೇನೇ ನಾನು ಇರೋದು ಅಂತ ಹೇಳ್ಬಿಟ್ಟು ಈಗ ಸಾತೋಗ್ಬಿಟ್ಟು ದೆವ್ವಾಗಿರೋದಕ್ಕೆ ಬೇರೆ ಅನ್ನೋ ಒಳ್ಳೆ ದೆವ್ವಗಳು ಸಿಕ್ಬಿಟ್ಟವ ಏನೋ? ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ ಏನೋ ಹೇಳಿ? ನಿಮ್ಮ ಎಲ್ಲ ಪಿರಾಣನೇ ಮಾಡಿಕೊಂಡಿದ್ದೆ ತಾನೇ? ನಿಮಗೋಸ್ಕರ ನಾನು ಎಲ್ಲನೂ ಸರ್ವಸ್ವನು ದಾನ ಮಾಡಿದ್ದೀನಿ ತಾನೇ? ಇದು ಯಾಕೆ ಇವಾಗೇನು ಗೊತ್ತೇ ಇಲ್ಲ ನನಗೆ ಮಾಕ ನೋಡ್ತಾ ಇದ್ದೀರಲ್ಲ. ನನಗೆ ನೋಡಿ, ನಿಮ್ಮ ಹೆಂಡ್ರ ಹತ್ರ ಮಾತ್ರ ಮಾತಾಡ್ತೀರಾ, ನನ್ನ ಹತ್ರ ಮಾತಾಡೋಕ್ಕಿಲ್ವಾ? ನನ್ನ ಮೇಲೇನು ಕೋಪವೇ? ಸಾಯ ಹಿಂದಿನ ದಿನನೂ ನನ್ನ ತಾಗ ಬಂದ್ಬಿಟ್ಟು ನೀವು ಚಿಕನ್ ಸಾರು ಮಾಡಿಸ್ಕೊಂಡು ತಿಂದೋಗಿರ್ಲಿಲ್ವೇ? ಅದನ್ನು ಮರ್ತೋಗ್ಬಿಟ್ರೆ ನೀವು ಹೇಳಿ? ಅಯ್ಯೋ ಮಾವಯ್ಯ, ನೀವು ಇಂಥವ್ರನಾ? ಗೊತ್ತದ ನೋಡಿ ಬಾಯ್ಕ್ ಇವಾಗ. ಗೊತ್ತಿರೋ ಕೋಪಕ್ಕೆ ಇವಳ್ದಾಗ ಏನು ಮಾಡಿದ್ನೋ ನಮ್ಮ ಮಾವಯ್ಯ, ನಂಗೆ ಏನು ಅರ್ಥನೇ ಆಯ್ತಿಲ್ಲ. ಬಂದು ತಾಳು ತಿಂತಾವಳೆ. ನಮ್ಮ ಅತ್ತೆ ಮಾಡೋಕ್ಕೆ ಆಮೆ ಇಲ್ಲ. ಊರವ್ರಿಗೆಲ್ಲ ಹೇಳ್ಕೊಂಬಿಟ್ಟು ಬರೋ ಅಂಥ ಅವಶ್ಯಕತೆ ತಾನೇ ಏನೈತೆ? ಅಯ್ಯೋ ಊರಾರ್ಗೆಲ್ಲ ಹೋಗ್ಬಿಟ್ಟು ನನ್ನ ಸಾಸೆ ಮೇಲೆ ದೆವ್ವ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಪುಂಕಂಡು ಬರ್ತಿರೋದು ನೋಡು, ಮಾಡೋಕ್ಕೆ ಆಮೆ ಇಲ್ದಿದ್ದಂಗೆ. ಅಯ್ಯೋ ಶಿವನೇ, ನೀನೇ ಕಾಪಾಡ್ಬೇಕು ಇವಾಗ. ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ? ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಮುಂದಪ್ಪತ್ತಿಲ್ವೇ ಅಷ್ಟೇ. ನನ್ನ ಮ್ಯಾಲೆ ಇನ್ನೂ ಪಿರುತಿ ಮಾಡಿಕೊಂಡಿದ್ದೀರಾ ಅನ್ನಿ? ನನ್ನ ಮ್ಯಾಲೆ ನಿನ್ನ ಮ್ಯಾಲೆ ಇನ್ನೂ ಪಿರುತಿ ಐತೆ, ಇಲ್ದಿದ್ದಂಗೆ ಇರ್ತದ? ಹೇಳು ನಿನ್ನ ಮ್ಯಾಲೆ ಭಾಳ ಪಿರುತಿ ನಂಗಂತೂ. ಅಲ್ಲ ಕಾಲು ಬೇರೆ ಓದುತ್ತಾ ಇದೆಯಾ? ಸಾಕು ನಿನ್ನ ಕಾಲು ಇತ್ತಿದ್ದು. ಬಿಡು ಕಾಲನ್ನ ಬಿಡು. ಅದು ಹೆಂಗೆ ಬಿಡೋಕ್ಕಾಯ್ತದೆ? ನೀವು ಸುಮ್ಕಿರಿ. ಅವಾಗ ಎಲ್ಲನೂ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ದೆ ನಿಮ್ಗೆಲ್ಲನೂ. ನೀವು ಅಷ್ಟೇ ಎಷ್ಟು ಚೆನ್ನಾಗಿ ನಾನು ನೋಡ್ಕೊತಿದ್ರು. ಬಿಡಿ, ನಿಮ್ಮಂಗೆ ನೋಡ್ಕೊಳ್ಳೋರು ಪ್ರಪಂಚ ಹುಡ್ಕಿದ್ರು ಸಿಗಕ್ಕಿಲ್ಲ, ಏನಿಲ್ಲ. ಅಯ್ಯೋ ಮನೆಯಾಳಿ, ಏನೇ ಮಾಡ್ತಾ ಇದೀಯಾ? ಏನು ಇಲ್ಲ ಕಣಕ್ಕ, ಅದೇ ನಿಮ್ಮ ಇವಳಿಗೆ ಹೋಗು ಅಂತ ಹೇಳ್ತಾ ಇದ್ದೆ ಅಷ್ಟೇ. ನೀನಿಯ ಮೈ ಮೇಲೆ ಬಂದೈತಲ್ಲ ನಿಮ್ಮ ಅಯ್ಯಪ್ಪನ ಹೋಗಲ್ವಾ ಅಂತ ಕೇಳ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನು ನಾನು ಇನ್ನೇನು ಮಾಡ್ತಿರ್ಲಿಲ್ಲ.
ಸಾಕು ಸುಮ್ ಕುತ್ಕಳೆ. ಹಾಂ ಸಾಕು ಸಾಕು ಸಾಕು. ಏನು ಹೇಳ್ತಾಳೆ ಇವಳಂತೂ ನೀನು ಹಿಂಗೆ ಆಡೋ ಉತ್ತರ ನೋಡಿದ್ರೆ ಏನಿಯ ಮೊಯ್ಯೆಲ್ಲ ಉರ್ದೋಯ್ತದೆ ನನಗಂತೂ. ಮನೆಯಳಿನ ತಗೊಬಿಟ್ಟು ಬಂದು ನೋಡು ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಎದ್ದೋದ್ರೆ ಸರಿ. ಅಂದರೆ ನಮ್ಮ ಯಜಮಾನಪ್ಪನ ಜೊತೆ ಕಿಸ್ಕೊಂಡು ಮಾತಾಡ್ತಿದ್ಯಾ ಅನ್ನಂಗೆ ಆಯಿತು. ಅಲ್ವೇನೆ? ಅಂದರೆ ಬದುಕಿದ್ದಾಗೂ ಇದೇ ಆಟವೇನೆ ಆಡ್ತಾ ಇದ್ರು. ಅಯ್ಯೋ ನಮ್ಮ ಅತ್ತೆ ಹಿಂಗೆ ಅರ್ಥ ಮಾಡ್ಕೊಬಿಡ್ತಾ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ, ಏನು ಮಾಡೋಕ್ಕಾಗಿಲ್ಲ. ಹಿಂಗೆ ಬೈಕೊಂಡ್ರೆ ಬೈಕೊಂಡ್ರಿ ಬಿಡು ಅಂತ ಸುಮ್ಮನಾಗ್ಬೇಕು ಅಷ್ಟೇನೆ. ಚೇ ಇಲ್ಲ ಕಣಕ್ಕ, ನೀನು ಯಾಕೆ ನನ್ನ ಬಗ್ಗೆ ತೆಪ್ಪು ತಿಳ್ಕೊತಾ ಇದೀಯಾ? ಸುಮ್ಮನೇನಿಯಾ ನನಗೆ ಅವಾಗೆಲ್ಲ ಸಹಾಯ ಮಾಡಿದ್ರಲ್ಲ ನನಗೂ ನಮ್ಮ ಯಜಮಾನಪ್ಪಕ್ಕೂ, ಅದಕ್ಕೆ ನಾನೇನೇ ಒಂಚೂರು ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದೆ. ಎದಳೆ ಯಾಕೆ ಎದಳೆ ಮಾತಾಡ್ಸ್ಕೊಂಡು ಹೋಗಿ ಬದಲು ಮಾತಾಡ್ಸ್ಕೊಂಡು ಹೋಗಕ್ಕೆ ಇಲ್ಲಿ ನಾವೇ ಬಂದು ದೇವಸ್ ಸೇರ್ಕೊಂಡೈತಲ್ಲ ಮುಯಿ ಮೇಲೆ ಅಂತೇಳಿ ಒದ್ದಾಡಿ ಸಾಯ್ತಿದ್ವಿ. ಇವಳು ಮಾತಾಡ್ಸ್ಕೊಂಡು ಕಿಸ್ಕೊಂಡು ಕೂತಾವಳೆ. ಮಾನಮರ್ ಬದಿ ಇಲ್ದಿರೋಳು ನೀನಂತೂ ಅಲ್ಲ. ದೆವ್ವನ್ನು ಬಿಡಕ್ಕಿಲ್ವ ನೀನು? ಗಂಡುಗಳನ್ನ ಬಿಡೋದಿಲ್ಲ ನಾಳೆ ಬಿದ್ದವಳಿ ಆ ದೆವ್ವಗಳನ್ನೂ ಬಿಡಕ್ಕಿಲ್ವಲ್ಲ ನೀನು? ಇವನು ಬದೈತಿ ಹಿಂಗೆ ದೊಡ್ಡಪ್ಪ ನಿನಗೆ ಎದೊಳ್ ಮ್ಯಾಕೆ ನಿಮ್ಮಂತ ನಟ್ಟಿಗೆ ಬಿಟ್ಕೊಳ್ಳೋದು ನಮಗೆ ಅದೇನೋ ಅಂತಾರಲ್ಲ, ನಮಗೆ ತಕೊಂಡು ಹೊಡ್ಕೋಬೇಕು ನಾನೇನಿಯಾ. ಸುಮ್ಮನೇನಿಯಾ ಎದೊಳೆ ಮ್ಯಾಕೆ ಎದ್ ನೋಡಿಯೇ. ಬೇಜಾರು ಮಾಡ್ಕೋಬೇಡಿ ನೀವು ಬಿರ್ನ ಮೈ ಬಿಟ್ಬಿಟ್ಟು ಹೋಗ್ಬೇಡಿ. ನಿಮ್ಮ ತಾಗ ಮಾತಾಡೋದು ಭಾಳ ಐತಿ ಸರಿನಾ? ನಿಮ್ಮ ತಾಗೇನು ಹೊಸಿ ಮಾತಾಡ್ಬೇಕಾ ಬೋಲ್ ಮಾತಾಡಬೇಕು. ಆಮೇಕಿಂದ ಸಿಗ್ತೀನಿ ಬರ್ಲೇ. ಲೇ ಈ ಕಡೆಯಿಂದ ಬೀಳ್ತಾವ ನೋಡಿ ಎದ್ದೋಗ್ಲಿಲ್ಲ ಅಂತ ಹೇಳಿದ್ರೆ. ನಮ್ಮ ಅತ್ತೆ ಯಾಕೆ ನನ್ನೇ ಗುರಾಯಿಸ್ತೈತೆ? ನನ್ನಲ್ಲ, ಒಳಗಡೆ ಇರೋ ನಮ್ಮ ಮಾಮನ್ನ ಗುರಾಯಿಸ್ಕೊಂಡ್ರೆ ಬಿಡು. ಬದಿ ಟೆನ್ಷನ್ ತಗೋಬೇಡ. ನೀನು ಯಾರಿಗೋಸ್ಕರ ಇಷ್ಟು ಕಷ್ಟಪಡ್ತಿರೋದು? ನಿನ್ನ ನಾದ್ನಿಗೋಸ್ಕರ ಅಲ್ವಾ? ಕಂಟಿನ್ಯೂ